ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ತಾಲೂಕಿನಲ್ಲಿ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ರಾಜೀವ್ ಸೇವಾ ಕೇಂದ್ರ ಕಟ್ಟಡದ ಭೂಮಿಯನ್ನ ಶಾಸಕರಾದ ಎಚ್.ಟಿ. ಮಂಜೂರ್ ಅವರು ನೆರವೇರಿಸಿದರು. ಘನ ಉಪಸ್ಥಿತಿಯನ್ನ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾನ್ಯ ಸಂಸದರು, ಮಂಡ್ಯ ಲೋಕಸಭಾ ಕ್ಷೇತ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು, ಭಾರತ ಸರ್ಕಾರ ಶ್ರೀ ಪ್ರಿಯಾಂಕಾ ಖರ್ಗೆ ರವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷತೆ ಶ್ರೀಮತಿ ಲಲಿತಮ್ಮ ಕೋ ಎಂಸಿ ಸಣ್ಣಯ್ಯನವರು, ಮಾನ್ಯ ಅಧ್ಯಕ್ಷರು ಮಾಕವಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮದ ಮುಖಂಡರುಗಳಾದ ಎಂಸಿ ರಾಮೇಗೌಡರು, ಮಹದೇವೇಗೌಡ, ಉಪ ಜನತಾದಳ ಅಧ್ಯಕ್ಷರು ಅಲೋಕ್ ಜಿ ನಾಗೇಶ್, ಪ್ರದೀಪ್, ಮಧು, ಮನೋಜ್, ಸುಂಕದರಾಜು, ಯೋಗೇಶ್, ಮಂಜೇಗೌಡ, ವಿಜಿಕುಮಾರ್, ಸುರೇಶ್, ಸಿಸಿಎಲ್ ದೇವರಾಜ್, ನಿಂಗೇಗೌಡರು, ರಜನಿ, ಎಂಟಿ ಕುಮಾರ್ ಮುಖ್ಯ ಅತಿಥಿಗಳು, ಶ್ರೀಮಧು ಮಾದೇಗೌಡರವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಂಡ್ಯ ಕ್ಷೇತ್ರ ಶ್ರೀ ದಿನೇಶ್ ಗೂಳಿಗೌಡರವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಂಡ್ಯ ಕ್ಷೇತ್ರ ಶ್ರೀ ಬಿ ವಿವೇಕಾನಂದರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಂಡ್ಯ ಕ್ಷೇತ್ರ ಶ್ರೀಮತಿ ಸುಜಾತಾರವರು, ಮಾನ್ಯ ಉಪಾಧ್ಯಕ್ಷರು, ಮಾಕಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ವಿಶೇಷ ಆಹ್ವಾನಿತರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಮಾಕವಳ್ಳಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸೋಮಶೇಖರ್, ಮಾಕವಳ್ಳಿ, ನ್ಯೂಸ್ 26 ಕನ್ನಡ, ಕೃಷ್ಣರಾಜಪೇಟೆ. ಸರ್ ನಮಸ್ಕಾರ. ಸೋಮಶೇಖರ್ ಅಣ್ಣ ನಮಸ್ಕಾರ. ಯಾರು ಬಿಡಿಸೋದು ಕೂಡ ಅನಾವರಣ ಮಾಡ್ತಾರಲ್ಲ ಅದೇವು ಇನ್ಕೋಗಿ ನೀವು ಗುಡಿ ಪೂಜೆ ಗಂಟ ಹೋಗಿ ನೀವು ಹೋಗಿ ಹಂಗೋಗಿ ಹೋಗಿ ಮೇಡಮ್ ಅವ್ರ ಒಂಚೂರು ಆ ಕಡೆಗೆ ಹೋಗ್ಬಿಡಿ, ನೀವು ಅಲ್ಲಿಗೆ ಹೋಗ್ಬಿಡಿ. ಎರಡು ಬರಲ್ಲ ಎರಡು ಬರ ನಿಮಿಷ ಕೈಯ ಬರ್ತದೆ. ಬಿಡಿ ಕೈ ಬಿಡಿ, ಆಯ್ತು ಬಿಡಿ, ಆಯ್ತು ಬಿಡಿ, ನೀವೆಲ್ಲ ನೀವೆಲ್ಲ ಬಿಡಿ, ನೀವೆಲ್ಲ ಬಿಡಿ. ಕೈ ಹಾಕಿ ಹಾಕಿ ಎಮ್ಮೆಲ್ಲ ಆಗ್ಬಿಟ್ಟು ಸಾಕು. ಹಳೆ ಕೈ ಹಾಕಿ ಬಿಡಿ ಮಂಜಪ್ಪ, ನಿಮ್ಮ ಕೈ ಹಾಂ ಬಿಡಿ, ಸಾಕು ಸಾಕು ಬಿಡಿ, ಮಾತಾಡ್ಬಿಡಿ. ಇಲ್ಲ ಹೇಳ್ಬಿಡಿ ಒಂಚೂರು. ಅಣ್ಣ ಸಬ್ಜೆಕ್ಟ್ ಹೇಳಿದ್ದೇನು?
ಇಲ್ಲಿ ಹೇಳ್ಬಿಡಿ, ಇಲ್ಲಿ ಹೇಳ್ಬಿಡಿ, ಇಲ್ಲಿ ಕ್ಲೋಸ್ ಆಗಿ ಇಲ್ಲಿ ಈ ಕಡೆ ಬನ್ನಿ. ಚೋರ್ ಜಾಗ ಬಿಡಿ ಹಂಗೆ ಸೈಡಲ್ಲಿ. ಯಾರು ಅಕ್ಕ ಬನ್ನಿ ಹಿಂದೆ ಬನ್ನಿ ಮೇಡಮ್. ಅಣ್ಣ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಬನ್ನಿ ನೀವು ಮುಂದೆ ಬನ್ನಿ. ಒಂದು ಸೆಕೆಂಡ್ ಇರಿ ಆಯ್ತು. ಸದಸ್ಯ ಬಂಧುಗಳು, ಇವತ್ತು ತಮ್ಮ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಒಂದು ಕಟ್ಟಡದ ಉದ್ದಿ ಪೂಜೆ ನಡೆಯಿತು. ನಾನು ಶಾಸಕನಾದಂಥ ಒಂದು ಹಳ್ಳಿಗೆ, ಎರಡನೇದು ಮಾಕವಳ್ಳಿ ಗ್ರಾಮ ಪಂಚಾಯತಿಗೆ ಪಂಚಾಯತ್ ಕಟ್ಟಡಕ್ಕೋಸ್ಕರ ಅನುದಾನವನ್ನು ಗಮನಿಸಿದಲ್ಲಿ ಎರಡೂ ಕಾರ್ಯಕ್ರಮವನ್ನು ಒಂದು ಹಳ್ಳಿಯಲ್ಲಿ ಇನ್ನೊಂದು ಮಾಕವಳ್ಳಿಗೆ ಹಾಕಿದ್ವಿ. ಅದರಲ್ಲೂ ಸಹ ವಿಶೇಷವಾಗಿ ಪಂಚಾಯತ್ ಸೌಧ ಅಂತ ಹೊಸ ಕಲ್ಪನೆ ಮೇರೆಗೆ ಅಭಿವೃದ್ಧಿ ಆಗಕ್ಕೆ ಮತ್ತು ಸ್ಥಳೀಯ ಸಂಪನ್ಮೂಲ ಉಪಯೋಗಿಸಿಕೊಂಡು ಒಂದೆರಡು ಗ್ರೂಪ್ಗಳು ಮಾಡೋದು, ಜೀಪ್ ಮಾಡೋದು ಮುಖಾಂತರ ಒಂದು ಉತ್ತಮವಾದ ಕಟ್ಟಡ ನಡೀತಾ ಇದೆ. ಅದೇ ರೀತಿ ಕನ್ನಡದಲ್ಲೂ ಸಹ 20 ಲಕ್ಷ ಹತ್ತಿರದಲ್ಲಿ ಕಂಡ ಜೊತೆಗೆ ಸ್ಥಳೀಯ ಸಂಪನ್ಮೂಲ 20 ಲಕ್ಷ 40 ಲಕ್ಷದ ಒಂದು ಕಟ್ಟಡ ಕಾರ್ಯಕ್ರಮ ಕಟ್ಟಡದ ಗುದ್ದಿ ಪೂಜೆ ನಡೆದಿದೆ. ನಾನು ಎಲ್ಲರೂ ಸಹ ಆಗಿದ್ರು. ಒಂದು ಕಟ್ಟಡ ತುಂಬ ಯಶಸ್ವಿಯಾಗಿ ಬೇಗ ಆದಷ್ಟು ನಡೆಯುವಂಥ ಒಂದು ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ನಾನು ಶಾಸಕರಾದಂಥ ಮೊತ್ತವಾದ SHP ಪ್ರಮಾಣವನ್ನು ಸುಮಾರು 50 ಪ್ರಮಾಣವನ್ನು ತಮ್ಮ ರಸ್ತೆಗೆ ಹಾಕಿದ್ವಿ. ಜೊತೆಗೆ ಜೀವನಮುಕ್ತ ಗ್ರಾಮಕ್ಕೂ ಸಹ ಸೇರಿಸಿದ್ವಿ. ಅದನ್ನು ಕೇಳಿದಿಂದ ಆಗಿಲ್ಲ. ಅದೇ ಸುಮಾರು 1.5 ಕೋಟಿ 2 ಕೋಟಿ ಕಾರ್ಯಕ್ರಮ. ಜೊತೆಗೆ ತಮ್ಮ ಹೈಸ್ಕೂಲಿನ ರಿಪೇರಿಸ್ಗೆ 1 ಲಕ್ಷ ಹಾಕಿದ್ವಿ. ಪುನಃ ಈ ವರ್ಷವೂ ಸಹ ಒಂದು 3 ಲಕ್ಷ ಅನುದಾನ ಹಾಕಿದ್ವಿ. ಜೊತೆಗೆ ಅಂಗನವಾಡಿ ಕಟ್ಟಡದ ಬೆಳೆಸಿಗೂ ಸಹ ಹಾಕಿದ್ವಿ. ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಬರುವಂಥ ಅನುಭವಗಳನ್ನ ಸಮರ್ಪಕವಾಗಿ ಬಳಸ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಪೂರಕವಾದಂಥ ಸಹಕಾರ ಸಿಗ್ತಾರೆ ಸರ್ಕಾರ ಕಡೆಯಿಂದ. ಯಾರೊಬ್ಬರು ಮಾತಾಡಿದರೆ ಮಾಜಿ ಶಾಸಕರು ಅವರ ಸಮರ್ಥನೆ ರೇವಂತ್ ಅವರ ಸಮರ್ಥದಲ್ಲಿ ಮುಖ್ಯಮಂತ್ರಿ ಅವರ ಕೇಳಕೊಳ್ಳೋ ಸಂದರ್ಭದಲ್ಲಿ ನೇರವಾಗಿ ಕೈಗಿಸ್ಕೊಂಡು ಮುಖ್ಯಮಂತ್ರಿ ಅವರು ಕೈ ಕಡೆ ಗಮನಿಸಿದಂಗೆ ಇಟ್ಟಂತ ಸಂದರ್ಭ ಅವ್ರ ಕಣ್ಣೆದುರೇ ಇದೆ. ಆದರೂ ಸಹ ರಾಜಕೀಯವಾಗಿ ನಾವು 20% ಈಗ ರೂಲಿಂಗ್ ಪಾರ್ಟಿನ ಸಮರ್ಸ್ಕೋಬೇಕು, 20% ಶಾಸಕರನ್ನು ಟೀಕೆ ಮಾಡಬೇಕು ಅನ್ನೋ ಟೀಕೆ ಮಾಡಿದರೆ ಅದಕ್ಕೆ ಸೂಕ್ತ ಸಮಯದಲ್ಲಿ ಉತ್ತರ ಕೊಟ್ಟಿದ್ದು ಮಾತನಾಡುತ್ತಾ ಈ ಕಟ್ಟಡ ಒಂದು ಭಾರತ ಬೇಗ ಆಗಲಿ. ಎರಡೂ ಸಹ ಪಕ್ಷ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಎರಡೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ರು. ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು PDO ಕಾರ್ಯದರ್ಶಿಗಳು ಎರಡೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಆದಷ್ಟು ಬೇಗ ಒಂದು ಯಶಸ್ವಿಯಾದ ಕಟ್ಟಡ ನಿರ್ವಹಣೆ ಮಾಡ್ತಿದ್ದ ಸಂಬಂಧ ಹೇಳ್ತಾ ಮುಂದೆ KDP ಕಾರ್ಯಕ್ರಮ ಇದೆ. ನಾನು ಬಂದಂಥ ಸಂದರ್ಭದಲ್ಲೂ ಎಲ್ಲರೂ ಸಹ ವಿಶೇಷವಾಗಿ ಗ್ರಾಮದ ಗಡಿಯಿಂದ ನಮ್ಮ ತಾಯಂದಿರು ನಮ್ಮ ಸಹೋದರರು ಹೊರಗೂಡಿ ಪೂರ್ಣ ಕುಟುಂಬದ ಮುಖಾಂತರ ಎಲ್ಲ ಮಗನೂ ಬಳಸುವ ಮುಖಾಂತರ ವಿಶೇಷವಾಗಿ ನಮ್ಮನ್ನು ಸ್ವಾಗತ ಮಾಡ್ಕೊಂಡು ಕರ್ಕೊಂಡಿದ್ದರು. ತಮ್ಮೆಲ್ಲರೂ ಸಹ ತಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸ ಗೌರವಕ್ಕೆ ನಾನು ಅಭಾರಿಯಾಗಿದ್ದು ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿನ ಮುಗಿಸ್ತೀನಿ. ಮಾತಾಡಿದೆ ನಿಮಗೆ ಅಣ್ಣ, ನೀವು ಗೆದ್ರೆ ಅಣ್ಣ ನಮ್ಮೂರಿಗೆ ಸುವರ್ಣ ಗ್ರಾಮ ಮಾಡ್ಕೊಂಡು ಹೋಗೋಣ ಅಂತ ಒಂದೇ ಒಂದು ಭೇಟಿ ಇಟ್ಟಿದೆ ನಿಮಗೆ. ಸುವರ್ಣ ಗ್ರಾಮ ಕಾನ್ಸೆಪ್ಟ್ ಇಲ್ಲ. ಈಗ ಗ್ರಾಮ ವಿಕಾಸ ಯೋಜನೆ ಇತ್ತು. ಅದು ನಾನು ಅದನ್ನ ಗ್ರಾಮ ವಿಕಾಸ ಯೋಜನೆ ಗಮನ ಕೊಡ್ತಾ ಇಲ್ಲ. ನಿಮ್ಮೂರಿಗೆ ನಾನು ಇತಿಮಿತಿಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೀನಿ. ಆಸ್ಪತ್ರೆ ಅಂತ ಹೇಳಿದ್ರು ಅದನ್ನು ನೋಡ್ಬೇಕು ನಮ್ಮ ಊರೊಳಗೆ. ನಾನು ತಮ್ಮ ಗ್ರಾಮಕ್ಕೆ ಹೋಗ್ತಾ ಸಂದರ್ಭದಲ್ಲಿ ಒಂದು ಗುರಿ ತುಂಬ ಕಷ್ಟ ಆಗಿದೆ. ಮತ್ತೆ ನಮ್ಮ ಮುಂದೆ ಇದೆ, ಅದೆಲ್ಲವೂ ಸಹ ನೋಡಿದ್ವಿ. ನಾನು ಹುಮ್ಮಸ್ನಲ್ಲಿ ತುಂಬ ಉತ್ಸಾಹದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ಸಹ ಉತ್ಸಾಹ ಕುಂದಿಲ್ಲ. ಆದರೂ ಸಹ ಸರ್ಕಾರದ ಕಡೆಯಿಂದ ನನ್ನ ನಿರೀಕ್ಷೆಗೆ ತಕ್ಕಂತೆ ಸಹಕಾರ ಸಿಗ್ತಾ ಇಲ್ಲ. ನಾನು ಸುವರ್ಣ ಆಗಲಿಲ್ಲ ಅನ್ನೋ ಪರವಾಗಿಲ್ಲ. ಯಾವ್ದಾದ್ರು ಪ್ರಮುಖ ಮೊದಲು 45 ಲಕ್ಷ ಹಾಕಿ ಒಂದು ರಸ್ತೆ ಮಾಡಿಸ್ಕೊಡ್ತೀನಿ. ಅಂದ್ರೆ ಎಲ್ಲ ಊರಲ್ಲಿ ಸಿಮೆಂಟ್ ರೋಡ್ ಆಗೈತೆ, ನಮ್ಮೂರಲ್ಲಿ ಮಾತ್ರ ಸೈಡು ಯಾವ ಸೈಡು ಸಿಮೆಂಟ್ ರೋಡ್ ಆಗಿಲ್ಲ ಅಣ್ಣ. ಈಗ ಯಾಕಂದ್ರೆ ಇನ್ನೂ ಹಂಗೆ ಉಳಿದೈತೆ, ಪಂಚಾಯತಿಯಾಗಿ ಹೆಡ್ ಕ್ವಾರ್ಟರ್ಸ್ ಆಗಿ ಎಲ್ಲ ಹಳ್ಳಿದು ಆಗೈತೆ. ಈ ಊರಲ್ಲಿ ಹಾಕಿಲ್ಲ ಅಂದ್ರೆ ಯಾಕಣ್ಣ ಏನಕ್ಕಾಗಲ್ಲ. ಹೇಳ್ತೀನಿ, ಒಂದು ಮತ್ತು ಸುವರ್ಣ ಗ್ರಾಮ ಇತ್ತು.
ಗ್ರಾಮ ವಿಕಾಸ ಯೋಜನೆ ಇತ್ತು. ಎಲ್ಲಿ ಪಂಚಾಯತಿನಲ್ಲಿ ಸಂಘರ್ಷ ಕಾಂಟ್ರವರ್ಸಿಗಳು ಇರಲ್ಲ ಅಂತ ಕಡೆಗಳಲ್ಲಿ ನರೇಗಾದಿಂದ ಉಪಯೋಗಿಸಿಕೊಂಡು ಅಸಷ್ಟು ಬರುವಂತಹ 5 ಲಕ್ಷ 10 ಲಕ್ಷ 20 ಲಕ್ಷಕ್ಕೆ ಇವರು ಸಿಇಒ ಅವರು ಮತ್ತು ಪಂಚಾಯತ್ ಪಿಡಿಒ ಅವರು ಅಧ್ಯಕ್ಷರನ್ನು ಹೊರಗಡೆ ಮಾಡುವಂಥ ಕಾರ್ಯಕ್ರಮ ಇತ್ತು. ಅದು ಮಾಡ್ತಾರೆ ನರೇಗಾ. ನಿಮ್ಮಲ್ಲಿ ಸ್ವಲ್ಪ ಒಂದು ಸಣ್ಣ ವ್ಯತ್ಯಾಸದ ಸಂಘರ್ಷ ಅರ್ಜಿಗಳು ಇವೆಲ್ಲ ಇರೋದ್ರಿಂದ ಅಷ್ಟು ಈಸಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹ ಕೆಲಸಗಳು ಮಾಡೋಕ್ಕಾಗಿಲ್ಲ. ಮತ್ತು ಊರಿನ ಕೆಲಸ ಅಲ್ವಾ, ನಾವು ಅದಕ್ಕೆಲ್ಲ ನಾವು ಪ್ರತಿಷ್ಠೆ ತಗೋಬಾರ್ದು, ಸಹಕಾರ ಕೊಡೋಣ ಮನೋಭಾವ ನಿರ್ಮಿಸುವುದರಲ್ಲಿ ಅವರು ಸಣ್ಣಪಟ್ಟು ಯಾವುದೇ ರೀತಿ ವ್ಯತ್ಯಾಸ ಆಗಿದೆ ಸುಲಭ ಆಗುತ್ತೆ. ನರೇಗಾದಲ್ಲಿ ನಿಮ್ಮ ಪಂಚಾಯತ್ನಲ್ಲಿ ಮೇಜರ್ ಕೆಲಸ ಆಗಕ್ಕೆ ಅವಕಾಶ ಆಯ್ತಲ್ಲ, ಅದನ್ನ ನಾನು ಹೇಳೋದು ಆ ಕಾರಣದಿಂದ ಇಲ್ಲಿ ಆಯಿತು. ನಾವು ಅದನ್ನೇ ಹೇಳ್ತಿದ್ದು ಕೂಡ ಅದು ಶಾಸಕನಾಗಿ ನನ್ನ ಇತಿಮಿತಿ ಬರುವಂಥದ್ದನ್ನು ಜಾಸ್ತಿ ಮುಂದೆ ಹಾಕೊಂಡು ಕೆಲಸ ಮಾಡ್ತೀನಿ. ಮೊಟ್ಟ ಮೊದಲ 5 ಕೋಟಿ ಅನ್ನೋದನ್ನ ನೀವು ರಸ್ತೆಗೆ ಹಾಕೋದು. ನಾನು ಬಂದಂಥ ಶಾಸಕನಾದಂಥ ಪರಿಸ್ಥಿತಿಯಲ್ಲಿ ಮೊಟ್ಟ ಮೊದಲ ನ್ಯಾಯಸಂಬಿಟ್ಟಿನ ನೀವು ರಸ್ತೆಗೆ ಹಾಕಿರೋದು. ಈ ಉಳಿಕೆ 2.5 ಕೋಟಿ ಆಗ್ತೀವಿ ಅನ್ನೋದಕ್ಕೆ ಪೂರ್ತಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. 5 ಕೋಟಿ ಪ್ಲಸ್ 2 ಕೋಟಿ 7 ಕೋಟಿ ನೀವು ರಸ್ತೆಗೆ ಹಾಕಿರೋದು. ಜೊತೆಗೆ ಗ್ರಾಮಗಳು ಕುರುಗುಂತ ಗ್ರಾಮ ಕೇರಳದಲ್ಲಿ ಮನೆಯಲ್ಲಿ ಲೈನಲ್ಲಿರೋದು ಹಳೆ ಕಟ್ಟುಗಳು ಎಲ್ಲ ಬದಲಾವಣೆಗೆ ಒಂದು ಅವಕಾಶ ಇದೆ. ನಾನು ಶಾಸಕನಾಗಿ ಬಂದಂಥ 3 ಗ್ರಾಮಗಳಲ್ಲಿ ನಿಮ್ಮ ಗ್ರಾಮವನ್ನು ಸಹ ಆಯ್ಕೆ ಮಾಡಿದ್ದೀನಿ. ಸರ್ಕಾರದ ನಮ್ಮ ಏನು ಪ್ರಸ್ತಾವ ಅಧ್ಯಕ್ಷರಾಗಿದ್ದರೆ ಅವರು ನಮ್ಮ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಹೊರ ನಿಮಿಷಗಳು ಮಾತಾಡಿದ್ದೀನಿ ಆಸ್ಪತ್ರೆ ಅಂತ ಹೇಳ್ತಾರೆ, ಅದಕ್ಕೆ ಬೇಕಾದ ಕೆಲಸ ಮಾಡ್ಕೊಡ್ತೀನಿ. ಅದೇ ಅಣ್ಣ ನಾವು ಕೇಳ್ತಾರೆ ನಿಮ್ಮ ಮುಖಂಡರೇ ನಮ್ಮ ಅಭಿವೃದ್ಧಿ ಆಗ್ಬಿಟ್ಟಿದೆ. ಮಾತಾಡೋಣ ಒಂಚೂರು ಹಿಂದೆ ಹೋಗಿ, ಹಂಗೆ ಲೈಟಾಗಿ ಹಿಂದೆ ಹೋಗಿ ಚೂರು ಹಂಗೆ ಮೇಡಮ್ ಮುಂದೆ ಬನ್ನಿ. ಅವ್ರು ಮುಂದೆ ಕರ್ಕೊಳ್ಳಿ, ನಿಂತ್ಕೊಳ್ಳಿ. ಯಾರು ಇಬ್ರೇನಾ? ಚೂರು ಹಿಂಗಡೆ ಮಾತಾಡೋಣ. ಒಂದು ಸಮಾಧಾನ ಅಧ್ಯಕ್ಷ ಬಂದ್ಕೊಡಿ ಮೇಡಮ್. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಮೆಂಬರ್ ಇಲ್ಲವ್ರು ಯಾರ ಕೊಟ್ಬಿಡಿ ಎಲ್ಲರೂ ಎಲ್ಲ ಎಷ್ಟು ಜನ ಇದ್ದಾರೆ ಹಾಕೋ ಸುಳಿಸ್ಬೋಣ. ಇರಲ್ಲ ಅಣ್ಣ, ಹಂಗೆ ಇಟ್ಕೊಳ್ಳಿ ಹಂಗೆ ಒಂದು ನಿಮಿಷ ಬಂದ ಆಗ್ತು ಕಲಿ ಇರ್ತಿದ್ವಿ. ತಿಂಡಿ ವ್ಯವಸ್ಥೆ ಐತೆ ಅಂತ ಮೈಕಲ್ಲಿ ಹೇಳಿದ್ರು. ಇನ್ನೊಂದ್ಸೆ ಮನ್ಗೋಲಿ ಕಡಿದಕ್ಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.